ಒಂದು 4 ತಿಂಗಳ ಹಿಂದೆ ಒಂದು ವಿಚಾರವಾಗಿ ಭಾರಿ ಸದ್ದು ಸುದ್ದಿಯನ್ನ ಮಾಡಿದ್ರು. ಈಗ ಅದ್ಯಾವ ವಿಚಾರ ಅಂತ ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದಾಸರಹಳ್ಳಿ ಸಿನಿಮಾದ ಮುಖಾಂತರ ಹಿರಿಯ ನಟರಾದಂತಹ ಗಣೇಶ್ ರಾವ್ ಅವರು ನಮ್ಮೆಲ್ಲರನ್ನೂ ಕೂಡ ರಂಜಿಸೋದಕ್ಕೆ ತೆರೆ ಮೇಲೆ ಅದ್ಧೂರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಏನು ಪಾತ್ರ, ಏನು ಮೆಸೇಜ್ ಕೊಡುತ್ತೆ ಸಿನಿಮಾ, ಎಲ್ಲವನ್ನೂ ಕೂಡ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದಾನೆ. ಈಗ ದಾಸರಳ್ಳಿ ಸಿನಿಮಾ ಟ್ರೈಲರು ಮತ್ತು ಸಾಂಗ್ಸನ್ನು ನೋಡಿದ್ರೆ ಇದು ಒಂದು ರೀತಿಯ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಸಿನಿಮಾ. ಹೆಸರು ದಾಸರಳ್ಳಿ ಆದರೂ ಕೂಡ ಒಂದು ನೈಜ ಘಟನೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಇದರಲ್ಲಿ ದಾಸರಳ್ಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕದ ಹೆಬ್ಬಾಗಿಲು ಅದು. ಉತ್ತರ ಕರ್ನಾಟಕ ಇರ್ಬೋದು, ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಈ ಕಡೆ ಯಾವುದೇ ಪ್ರದೇಶ ತೊಗೊಂಡ್ರೂ ಕೂಡ ದಾಸರಳ್ಳಿ ದಾಟಿನೇ ಮುಂದೆ ಬರ್ಬೇಕು ನಾವು ಬೆಂಗಳೂರು ಸಿಟಿ ಒಳಗೆ ಬರಬೇಕಾದ್ರೆ. ಸೊ ಅಂಥ ಒಂದು ಹೆಸರಲ್ಲೇ ಒಂದು ಸ್ಟಫ್ ಇದೆ, ಒಂದು ಮಾಸ್ ಟೈಟ್ಲ್ ಇದೆ. ಸೊ ಅದರಲ್ಲಿ ನಾನು ಒಬ್ಬ ಮಿನಿಸ್ಟ್ರ್ ಪಾತ್ರ ಮಾಡಿದ್ದೀನಿ. ಸೊ ದಾಸರಳ್ಳಿಯನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಒಂದು ನಿಯೋಗ ಬರುತ್ತೆ. ಹೀರೋ ಧರ್ಮ ಕೀರ್ತಿರಾಜು ಮತ್ತು ಅವರ ತಂಡ ಬಂದು ಮತ್ತು ಕೇಳ್ಕೊಂಡಾಗ ಅದು ತುಂಬ ಹಿಂದುಳಿದ ಪ್ರದೇಶ. ಅದನ್ನು ಬಂದಂಥ ಹಲವಾರು ರಾಜಕೀಯ ವ್ಯಕ್ತಿಗಳು ಆ ಊರ ಕಡೆ ಗಮನ ಕೊಟ್ಟಿರಲ್ಲ. ಸೊ ಅದು ನಾನು ಒಬ್ಬ ಮಿನಿಸ್ಟರ್ ಆಗಿದೆ, ನನ್ನ ಹತ್ರ ಬಂದಾಗ ನನಗೂ ಅದ್ರ ಮೇಲೆ ಭಾಳ ಅಭಿಮಾನ ಇಟ್ಟು ದಾಸರಳ್ಳಿಗೆ ಒಂದು ವಿಶೇಷ ಅನುದಾನವನ್ನು ಕೊಟ್ಟು ಊರನ್ನ ಅಭಿವೃದ್ಧಿ ಮಾಡ್ತೀನಿ. ಯಾಕೆ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಆ ಊರಲ್ಲೆಲ್ಲ ಜಾಸ್ತಿ ಸ್ವಲ್ಪ ದುಶ್ಚಟಗಳಿಗೆ ಹಾನಿ ಬಿದ್ದು ಯುವಜನಾಂಗ ಕೂಡ ಒಂದು ತಮ್ಮಲ್ಲಿರೋ ಸಾಮರ್ಥ್ಯನ ಕಳ್ಕೊಂಡಿರ್ತಾರೆ. ಯಾವ ರೀತಿ ಸಮಾಜ ಬಿಂಬಿಸಬೇಕು, ಸಮಾಜ ಎದುರಿಸಬೇಕು ಅನ್ನೋದು ಯಾವುದೂ ಒಂದು ಇರಲಿಲ್ಲ. ಅಂಥ ಸಮಯದಲ್ಲಿ ಸರ್ಕಾರದಿಂದ ಅನುದಾನ ಕೊಟ್ಟು ಸರ್ಕಾರ ಒಂದು ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಏನಾಗುತ್ತೆ, ಸರ್ಕಾರ ಎಲ್ಲ ಅವಲಂಬಿಸಿರ್ತೀರಿ. ಸೊ ಅವಲಂಬಿತ ಸರ್ಕಾರವ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ ಅನುದಾನ ಕೊಟ್ಟು ಒಂದು ಸಮಾಜನ ಯಾವ ರೀತಿ ತಿದ್ದಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಸರ್, ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರ್ಬೋದು, ಒಳ್ಳೆ ಮಾಸ್ ಸಿನಿಮಾಗಳಾಗಿರ್ಬೋದು, ಜನಗಳಿಗೆ ಒಳ್ಳೆ ಸ್ಟಾರ್ ನಟರ ಸಿನಿಮಾಗಳು ಬಂದರೂ ಕೂಡ ಎಕ್ಸೆಪ್ಟ್ ಮಾಡೋದು ಒಂದು ರೀತಿಯ ಕಷ್ಟ. ಏನೋ ಒಂದು ನೆಗೆಟಿವ್ ಹುಡುಕ್ತಾರೆ, ಅದಿಲ್ಲ ಇದಿಲ್ಲ ಅಂತ ಏನೋ ಒಂದು ಹೇಳ್ತಾರೆ. ಸೊ ಅದರಗಳ ಮಧ್ಯೆ ಈ ರೀತಿಯಾದಂತಹ ಸಿನಿಮಾಗಳನ್ನು ತಲುಪಿಸೋದು ಒಂದು ದೊಡ್ಡ ಸವಾಲು. ಸೊ ಎಷ್ಟು ಕಷ್ಟ ಆಗ್ಬೋದು ಜನಕ್ಕೆ ರೀಚ್ ಆಗೋದಕ್ಕೆ. ಸಿನಿಮಾನ ಯಾಕೆ ಜನರು ಥಿಯೇಟರ್ಗೆ ಬಂದು ನೋಡಬೇಕು? ನಿಮ್ಮ ಸಿನಿಮಾದಲ್ಲಿ ಇರುವಂತಹ ಒಂದು ಒಳ್ಳೆ ಮೆಸೇಜ್ ಏನಿದೆ ಮೇಡಮ್? ನಿಜಕ್ಕೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಮತ್ತು ಈ ಥರ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಅಂಥ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮುಂದೆ ನಮ್ಮ ಸಿನಿಮಾಗಳನ್ನು, ನಮ್ಮ ನೇಟಿವಿಟಿ ಇರುವಂಥ ಸಿನಿಮಾಗಳನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಅದು ಸ್ವಂತ ಅನುಭವ ನನಗೂ ಆಗಿದೆ. ಸೊ ಈಗ ಪುಷ್ಪ ಎದುರುಗಡೆ ಈ ಸಿನಿಮಾ ಬಂದಾಗ ನಿಮಗೆ ಒಂದು ಹೆಸರು ಯಾವುದೇ ಇರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಬಂದಾಗ ಪ್ಯಾನ್ ಇಂಡಿಯಾಗೆ ಒಬ್ಬ ನಿರ್ಮಾಪಕ ಇರಲ್ಲ ಅಥವಾ ಒಬ್ಬ ಸೋಲೋ ನಿರ್ಮಾಪಕ ಇರಲ್ಲ. ಯಾರ್ದೋ ಶೇರ್ಸನ್ನು ಕೋಟ್ಯಾಂತರ ಶೇರ್ಸ್ ತೊಗೊಂಡಿರ್ತಾರೆ. MNC ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೈ ಜೋಡಿಸಿರ್ತಾರೆ. ಸೊ ಅಲ್ಲಿ 600 ಕೋಟಿ 700 ಕೋಟಿ 800 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ. ಅದು ಸಿನಿಮಾ ಮಾಡಿದಾಗ ಅದು ಅಕಸ್ಮಾತ್ ಸಿನಿಮಾ ಸೋತರೂ ಕೂಡ ಅಲ್ಲಿ ಯಾರು ಮುಂಚೂಣಿ ಅವ್ರಿಗೇನು ಲಾಸ್ ಆಗಲ್ಲ. ಅದು ಯಾರು ಶೇರ್ಸ್ ತೊಗೊಂಡಿರ್ತಾರೆ ಅವ್ರಿಗೆ ಲಾಸ್, ಇಂಡೈರೆಕ್ಟ್ಲಿ ನಮಗೆ ಲಾಸ್ ಆಗುತ್ತೆ. ಅದು ಆದರೂ ಕೂಡ ಅಷ್ಟು ಡೈರೆಕ್ಟಾಗಿ ನಮಗೆ ಲಾಸ್ ಆಗಲ್ಲ. ಸೊ ಪ್ಯಾನ್ ಇಂಡಿಯಾದಿಂದ ಯಾರಿಗೆ ಅನುಕೂಲ ಆದರೆ, ಯಾರು ಇನ್ವೆಸ್ಟ್ ಮಾಡಿರ್ತಾರೆ, ಇಟ್ಸ್ ಎ ಗೇಮ್ ಇದ್ದ ಹಾಗೆ, ರಮ್ಮಿ ಗೇಮು ಅಥವಾ ಜೂಜ್ ಅದೇ ಥರದ್ದು ಪ್ಯಾನ್ ಇಂಡಿಯಾ ಇದು. ಇದರಿಂದ ನಮ್ಮ ಯುವ ಜನಾಂಗಕ್ಕಾಗಲಿ ಅಥವಾ ಸಮೂಹಕ್ಕಾಗಲಿ ಏನು ನಿಜವಾಗ್ಲೂ ಅನುಕೂಲ ಇಲ್ಲ. ಚಿತ್ರರಂಗಕ್ಕೂ ಅನುಕೂಲ ಇಲ್ಲ. ಚಿತ್ರರಂಗದ ಅನುಕೂಲ ಪಡ್ಕೊಳ್ಳೋದು ಒಬ್ಬ ಹೀರೋಗೆ, ಹೀರೋಯಿನ್ಗೆ ಮತ್ತು ದೊಡ್ಡ ವಿಲನ್ಗಳಿಗೆ ಮಾತ್ರ ಅನುಕೂಲ ಇದೆ ಹೊರತು ಬೇರೆ ಯಾವ ಪೋಷಕರಾದ್ರೂ ಅನುಕೂಲ ಇಲ್ಲ ಇದು. ಯಾಕಂದರೆ ಪ್ಯಾನ್ ಇಂಡಿಯಾ ಬಂದು ನಮ್ಮ ಕರ್ನಾಟಕದಲ್ಲೇ 150-200 ಕೋಟಿ ಬಾಚ್ಕೊಂಡು ಹೋಯ್ತು ಇವಾಗ ಸಿನಿಮಾಗಳು. ಸೊ ಅದರಿಂದ ಏನು ಅನುಕೂಲ ನಮ್ಮ ಕಲಾವಿದರಿಗೆ? ಯಾರಿಗೂ ಇಲ್ಲ. ಪೋಷಕ ಕಲಾವಿದರಿಗಂತೂ ಏನೂ ಅನುಕೂಲನೇ ಇಲ್ಲ. ಯಾಕಂದರೆ ಒಬ್ಬ ಹೀರೋ ಕರ್ನಾಟಕದವ್ರು ತೊಗೊಂಡ್ರೆ ಹೀರೋಯಿನ್ನು ತಮಿಳ್ನಾಡು ತೊಗೋತಾರೆ, ಅಪ್ಪ ಅಮ್ಮ ಕೇರಳ, ಹಿಂದಿ ಆ ಥರ ತೊಗೊಳ್ತಾರೆ. ಬಟ್ ಇಲ್ಲಿಂದ ಪೋಷಕ ಕಲಾವಿದರಿಗೇನು ಅನುಕೂಲ ಇಲ್ಲ. ಪ್ಯಾನ್ ಇಂಡಿಯಾ ಬರೋದೇ ವರ್ಷಕ್ಕೆ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಬರುತ್ತೆ. ಸೊ ಅದನ್ನೇ ಚಿತ್ರರಂಗ ನಂಬ್ಕೊಂಡಿರ್ತಕ್ಕಂಥ ಹಲವಾರು ಸಾವಿರಾರು ಪೋಷಕ ಕಲಾವಿದರ ಜೊತೆಗೆ ತಂತ್ರಜ್ಞರು ಕೂಡ ಇಲ್ಲೇ ಇದ್ದಾರೆ. ನಮ್ಮ ಚಿತ್ರರಂಗ ಅಂತ ಬಂದಾಗ ನಿಜಕ್ಕೂ ಚಿತ್ರರಂಗ ಉಳಿಯೋದು ಈ ಥರ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡಿದ್ರೆ ಮಾತ್ರ ನಮ್ಮ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಹೊರತು ಪ್ಯಾನ್ ಇಂಡಿಯಾದಿಂದ ಚಿತ್ರರಂಗಕ್ಕೆ ಏನೂ ಅನುಕೂಲ ಇಲ್ಲ. ಅವ್ರವ್ರ ಕಂಪ್ನಿಗಳು ಬೆಳೆಸ್ಕೊಂಡು ಹೋಗ್ತಾರೆ, ಅಲ್ಲಿ ಮಾಡೋದಂಥ ಹೀರೋ ಬೆಳೀತಾನೆ. ಅವರು ಒಂದು 3 ವರ್ಷಕ್ಕೆ ಒಂದು ಸರಿ 50 ಕೋಟಿ 70 ಕೋಟಿ ಸಂಭಾವನೆ ತೊಗೊಂಡು ಕೆಲಸ ಮಾಡ್ತಾರೆ. ಅದರಿಂದ ಬೇರೆಯವ್ರಿಗೆ ಅನುಕೂಲ ಏನು? ತನ್ನ ಸ್ವಾರ್ಥಕ್ಕೋಸ್ಕರ ಈ ಪ್ಯಾನ್ ಇಂಡಿಯಾಗಳು ಮಾಡೋದಷ್ಟೇ ಹೊರತು ಚಿತ್ರರಂಗಕ್ಕೆ ಇದರಿಂದ ಏನೂ ಅನುಕೂಲ ಇಲ್ಲ ಮೇಡಮ್. ಪ್ಯಾನ್ ಇಂಡಿಯಾ ನೀವು ಒಪ್ಪೋದಿಲ್ಲ, ಅದರಿಂದ ಏನು ಚಿತ್ರರಂಗಕ್ಕೆ ಅನುಕೂಲನೇ ಇಲ್ಲ ಮೇಡಮ್. ಈಗ ಇರೋತಕ್ಕ ಚಿತ್ರರಂಗದಲ್ಲಿ ಸಾವಿರಾರು ಕುಟುಂಬಗಳಿರ್ತವೆ. ಅವರು ಡೇ ಟು ಡೇ ಬಿಸ್ನೆಸ್, ಡೇ ಟು ಡೇ ಜೀವನ ಮಾಡಿಕೊಂಡು ಬದುಕುವಂಥ ಹಲವಾರು ಸಂಸಾರಗಳಿದ್ದಾವೆ. ಪ್ಯಾನ್ ಅದರಿಂದ ಏನು ಅನುಕೂಲ?
ಪ್ಯಾನ್ ಇಂಡಿಯಾ ಬಂದು ಯಾರೋ ಇದೆ ಅವರವರ ದೊಡ್ಡ ದೊಡ್ಡ ಲೆವೆಲಲ್ಲಿ ಬೆಳ್ಕೊಂಡು ಹೋಗ್ತಾರೆ ಹೊರತು ಚಿತ್ರರಂಗ ಬಿಡೋದಕ್ಕೆ ಏನು ಅನುಕೂಲನೇ ಇಲ್ಲ ಮೇಡಮ್ ಅದು. ಹಾಗಾಗಿ ನಾನು ನಮ್ಮ ಚಿತ್ರರಂಗ ಉಳಿಬೇಕಂದ್ರೆ ನಮ್ಮ ನೇಟಿವಿಟಿ ಸಿನಿಮಾಗಳು ಬರಬೇಕು, ನಮ್ಮ ನೇಟಿವ್ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬೇಡ್ಕೊಳ್ಳೋದಷ್ಟೇ ನಾನು. ಅವ್ರವ್ರು ಒಬ್ಬರು ಬೆಳೆಯೋದಕ್ಕೋಸ್ಕರ ಅವ್ರು ಬೆಳಿಬೇಕಾದ್ರೆ ಇದೇ ಚಿತ್ರರಂಗ ಬೇಕಿತ್ತಲ್ವ. ಅವರು ಮುಂಚೂಣಿಗೆ ಬರ್ಬೇಕಾದ್ರೆ ಪ್ಯಾನ್ ಇಂಡಿಯಾದವ್ರನ್ನ ಕರ್ಕೊಂಡು ಹೋಗಿರಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿದ್ರ ನಮ್ಮ ಚಿತ್ರರಂಗನ ಬೆಳೆಸಿರೋದು ಅವ್ರಿಗೆ. ಆ ಚಿತ್ರರಂಗದ ಕಣ್ಣು ಗಮನ ಕೊಡಲಿ, ಪ್ಯಾನ್ ಇಂಡಿಯಾ ಮಾಡ್ಕೊಳ್ಳಿ ಬೇಡನಲ್ಲ, ಬಟ್ ಇದಕ್ಕೆ ಒಪ್ಪುವಂಥ ಸಿನಿಮಾಗಳನ್ನ ಮಾಡಿ ನೇಟಿವಿಟಿಗೆ ತಕ್ಕಂತ ಮಾಡಲಿ, ನಮ್ಮ ಚಿತ್ರರಂಗ ಅನುಕೂಲ ಆಗುವಂಥ ಕೆಲಸಗಳನ್ನ ಮಾಡಲಿ, ಸಂತೋಷ ಆಗುತ್ತೆ. ಖಂಡಿತ ಸರ್, ನಿಮ್ಮ ಸಿನಿಮಾ ಒಂದೊಳ್ಳೆ ಯಶಸ್ಸನ್ನು ಕಾಣಲಿ. ನೀವೇನು ಬೇಡಿಕೆ ಇಡ್ತಾ ಇದ್ದೀರಾ ಕಲಾವಿದರೆಲ್ರಿಗೂ ಕೂಡ ಆ ಬೇಡಿಕೆಗೆ ಒಂದು ಸ್ವಲ್ಪ ಕಿವಿ ಕೊಡಲಿ ಅಂತ ಆಶಿಸ್ತಾ, ಆ್ಯಂಡ್ ಮೋರೋವರ್ ಇದನ್ನೆಲ್ಲ ಹೊರತುಪಡಿಸಿ ಒಂದು ಪ್ರಶ್ನೆ, 4 ತಿಂಗಳ ಹಿಂದೆ ಆಗಿರುವಂತಹ ಒಂದು ಘಟನೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹೋದರೂ ಗಣೇಶ್ ರಾವ್ ಹೆಸರು ಕೇಳ್ತಾನೆ ಇತ್ತು. ಪ್ರತಿ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಯಾವ ವಿಚಾರ ಅಂತ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ರೇಣುಕಾ ಸ್ವಾಮಿ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿರ್ತೀರಾ, ಸಾಂತ್ವನ ಹೇಳಿರ್ತೀರಾ. ಸೊ ಆ ಒಂದು ವಿಚಾರವನ್ನು ಮೆಲುಕು ಹಾಕೋದಾದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ದರ್ಶನ್ ಅವ್ರದ್ದು. ಸೊ ನೀವು ದರ್ಶನ್ ಪರವಾಗಿನೂ ಸ್ವಲ್ಪ ರೇಣುಕಾ ಸ್ವಾಮಿ ಅವರ ತಂದೆ ಬಳಿ ಮಾತನಾಡಿರ್ತೀರ. ಒಂದು ತೂಕವಾದ ಮಾತು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಮಧ್ಯಂತರ ಜಾಮೀನಾಗಿದೆ, ಮೆಡಿಕಲ್ ಜಾಮೀನು ಅಂತಲೇ ಹೇಳ್ಬೋದು ಅದನ್ನು. ಆ್ಯಂಡ್ ರೆಗ್ಯುಲರ್ ಜಾಮೀನಿಗೆ ಏನಾಗತ್ತೆ ಗೊತ್ತಿಲ್ಲ. ಆ್ಯಂಡ್ ಮತ್ತೆ ವಾಪಸ್ ಜೈಲಿಗೆ ಹೋಗ್ಲೂಬೋದು, ಹೋಗದೇನೂ ಇರ್ಬೋದು. ಸೊ ಈ ರೀತಿಯಾದಂತಹ ಒಂದ್ರ ಹಿಂದೆ ಒಂದು ತೊಂದರೆಗಳು ಅನುಭವಿಸ್ತಾನೆ ಇದ್ದಾರೆ. ಓವರಾಲ್ ಆಗಿ ದರ್ಶನ್ ಅವರ ಬಗ್ಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಮೇಡಮ್, ದರ್ಶನ್ ಅವರು ಅರೆಸ್ಟ್ ಆಗಿದ ತಕ್ಷಣ ಏನು ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿಲ್ಲ. ಅವರು ಸುಮಾರು 95 ದಿನಗಳ ಆದಮೇಲೆ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರೊಬ್ಬರು ಸೆಲೆಬ್ರಿಟಿ ಆಗಿದ್ದ ಕಾರಣಕ್ಕೆ ಎಲ್ಲ ಮೀಡಿಯಾಗಳು ಅದನ್ನೇ ಫೋಕಸ್ ಮಾಡ್ತಾ ಇದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಮೀಡಿಯಾದಲ್ಲೇ ತೋರಿಸಿರ್ತೀರ, ಒಬ್ಬ ಮಿನಿಸ್ಟ್ರಿಗೋ ಅಥವಾ MLAಗೋ ಅರೆಸ್ಟ್ ಮಾಡಿದ ತಕ್ಷಣ ದ ನೆಕ್ಸ್ಟ್ ಮೂಮೆಂಟ್ ಇಲ್ಲಿ ಸಾರ್ವಜನಿಕ ಭಾಷಣ ಮಾಡ್ತಾ ಇರ್ತಾರೆ. ಅರೆಸ್ಟ್ ಆಗಿದ ತಕ್ಷಣ ನೀವು ಹಾರ್ಟ್ ಪೇಷಂಟು ಅಂದ್ಬಿಟ್ಟು ಅಡ್ಮಿಟ್ ಆಗಿಬಿಟ್ಟು ಮಧ್ಯಂತರ ಜಾಮೀನು ತೊಗೋತಾರೆ. ಅವಾಗೇನದ್ರಲ್ಲಿ ಯಾಕೆ ಅಷ್ಟು ಅದನ್ನು ಫೋಕಸ್ ಮಾಡಲ್ಲ. ದರ್ಶನ್ ಅವರು 100 ದಿನ ಆದಮೇಲೆ ಜಾಮೀನು ತೊಗೊಂಡಿದ್ದಾರೆ, ಮಧ್ಯಂತರ ಜಾಮೀನು, ಅದು ಹೆಲ್ತ್ ರೀಸನ್ ಮೇಲೆ. ಅದನ್ನು ಇಷ್ಟು ಫೋಕಸ್ ಆಗ್ತಾ, ಅದು ಆ ಥರ ಮಾಡಬಾರ್ದು ಅಂತ ನನ್ನ ಭಾವನೆ ಮೇಡಮ್. ಯಾರು ಫೋಕಸ್ ಮಾಡ್ತಾ ಇಲ್ಲ ಸರ್. ನಾವು ಸುದ್ದಿ ಹೇಳ್ತಾ ಇದೀವಿ ಅಷ್ಟೇ, ನಾಟ್ ಎ ಫೋಕಸ್. ಇಲ್ಲ ನೀವು ತಪ್ಪು ಹೇಳ್ತಿದ್ದೀರಾ, ನಾನು ಇದನ್ನು ಒಪ್ಪಲ್ಲ ಸರ್. ಇಲ್ಲ ಅಂದ್ರೆ ಈಗ ಮಧ್ಯಂತರ ಜಾಮೀನು ಬಂದಿದೆ, ಏನು ಬೆನ್ನು ನೋವಿದೆ, ಅದನ್ನ ಏನು BP ಸಮಸ್ಯೆ ಅದನ್ನು ತೋರಿಸ್ತಿದೀವಿ. ದಿಸ್ ಇಸ್ ನಾಟ್ ಅ ಫೋಕಸ್. ಫೋಕಸ್ ಮೀನ್ಸ್ ತೋರಿಸ್ತಾ ಇದ್ದೀರಲ್ವಾ, ತೋರಿಸ್ತಾ ಇದೀವಿ ಅಷ್ಟೇ. BP ಸಮಸ್ಯೆ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್, ಅದೊಂದು ಚಿಕ್ಕ ಸಮಸ್ಯೆ. ಅದನ್ನು ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಅಂದರೆ, ದರ್ಶನ್ ಅವ್ರು ಬೇಕಂತ BP ರೈಸ್ ಮಾಡಿಕೊಂಡು ಇದಕ್ಕೇನೋ ಆಪ್ರೇಷನ್ಗೆ ಸಹಕರಿಸ್ತಾ ಇಲ್ಲ. ಅಫ್ಕೋರ್ಸ್ ಅದು ಏನಿರ್ಬೋದು ಗೊತ್ತಿಲ್ಲ, ಅದು ಡಾಕ್ಟ್ರ್ ರಿಪೋರ್ಟ್ ತೊಗೋಬೇಕು, ಡಾಕ್ಟ್ರು ರೆಕಮೆಂಡ್ ಮಾಡಬೇಕು, ಇವ್ರು ಒಪ್ಕೋಬೇಕು, ಆಮೇಲೆ ಆಪ್ರೇಷನ್ ಆಗುತ್ತೆ. ಬಟ್ ಅದು ಮಧ್ಯಂತರ ಜಾಮೀನು ತೊಗೊಂಡಿದ್ದೆ ದೊಡ್ಡ ಅಪರಾಧ ಅನ್ನೋ ಥರ ಬಿಂಬಿತ ಆಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್. ನಾವು ಎಲ್ಲೂ ಕೂಡ ಬಿಂಬಿತ ಮಾಡಲ್ಲ. ಅದು ಅವ್ರು ಹೇಗೆ ತಗೋತಾರೆ ನೋಡಿದವರು, ನಾವು ಮಾಹಿತಿ ಏನೋ ಏನಿದೆ ಸ್ಪಷ್ಟ ಮಾಹಿತಿ ತಲುಪಿಸ್ತೀವಿ ಅಷ್ಟೇ. ಅದು ಫೋಕಸ್ ಅದೆಲ್ಲ ನಾನು ಕೆಲವು ಕಡೆ ಯಾವ ಥರ ಬಿಂಬಿತವಾಗ್ತಾ ಇದೆ ಅಂದರೆ, ದರ್ಶನ್ ಒಬ್ಬರು ಆರೋಪಿ, ಸದ್ಯಕ್ಕಿನ್ನ ಅಪರಾಧಿ ಅಲ್ಲ. ಅವ್ರ ಆರೋಪ ಎಂದಿದ ತಕ್ಷಣ ಅವರನ್ನು ಏಕವಚನದಲ್ಲಿ ಸಂಬೋಧನೆ ಮಾಡುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥದ್ದು, ಅವ್ರ ಬಗ್ಗೆ ಪೊರ್ಕಿ ಏನೇನೋ ದಾಸ, ಅವರು ಏನೇನೋ ಏಕವಚನದಲ್ಲೆಲ್ಲ ಕೆಲವು ಆ್ಯಂಕರ್ಸ್ ಮಾತಾಡ್ತಾ ಇದ್ದಾರೆ. ಅವ್ರ ವಯಸ್ಸಲ್ಲಿ ಅರ್ಧ ವಯಸ್ಸು ಇಲ್ಲ ಅವ್ರಿಗೆ. ಅವರೆಲ್ಲ ಇಂಥ ಒಬ್ಬ ಮೇರು ವ್ಯಕ್ತಿನ ಆ ಥರ ಮಾತಾಡ್ಬೋದಾ ಅವರು? ನೀವು ಒಪ್ಕೋತೀರಾ? ಮಾತನಾಡಿದವ್ರಿಗೆ ಪ್ರಶ್ನೆ ಮಾಡಬೇಕು. ಹೇಳ್ತೀನಿ ನಾನು, ನೋಡಿದವರು ನೀವು ಮಾತಾಡಿದ್ರಿ ಅಂತ ಹೇಳ್ತಾ ಇಲ್ಲ, ನಾನು ಮೊದಲೇ ಹೇಳಿದೆ ಕೆಲವರು ಅಂತ ಹೇಳಿ, ನೀವು ಮಾತಾಡ್ತಾ ಇಲ್ಲ. ಕೆಲವೊಂದು ಹೆಸರುಗಳು ಏನು ಗೊತ್ತಾ, ಈ ಪೊರ್ಕಿ, ದಾಸ, ಕಾಟೇರ, ಇದೆಲ್ಲವೂ ಕೂಡ ಆಂಕರ್ಸ್ ಹೇಳ್ತಾ ಇರ್ಬೋದು. ಬಟ್ ಇದನ್ನೆಲ್ಲ ಫ್ಯಾನ್ಸ್ ಕೊಟ್ಟಿರೋ ಹೆಸರು, ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿರುವಂತಹ ಹೆಸರುಗಳು. ಹೆಸರು ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವನು ಇವನು ಪೊರ್ಕಿ ಬಂದ, ಪೊರ್ಕಿ ಹೋದ, ನೋಡಿ ಅವ್ನು ನಾಟಕ ಆಡ್ತಾ ಇದ್ದಾನೆ, ಇದೆಲ್ಲ ಬೇಕಾ ಇವ್ರಿಗೆ? ಅಟ್ಲೀಸ್ಟ್ ಸ್ವಲ್ಪ ಅವ್ರು ಮಾಡಿರೋ ತಪ್ಪು ಪ್ರೂವ್ ಆದರೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ಲೇಬೇಕು, ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮೊದಲೇ ನಾವೇ ನ್ಯಾಯಾಲಯಕ್ಕೆ ಹೆಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡ್ತೀವಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಮೇಡಮ್. ನಾನು ನಿಮ್ಮ ಮಾತನ್ನು ಒಪ್ಕೋತೀನಿ. ಇಲ್ಲಿ ಏಕವಚನ ಬಹುವಚನ ಅನ್ನೋದಕ್ಕಿಂತ ನನಗೆ ಹೆಚ್ಚಾಗಿ ಘಟನೆ ಏನಾಗಿದೆ, ಸುದ್ದಿಗಳನ್ನು ತಲುಪಿಸೋದು ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಅಲ್ಲಿ ಕೆಲವೊಂದು ತಪ್ಪುಗಳಾಗಿರ್ಬೋದು, ಆಗದೇನೂ ಇರ್ಬೋದು. ಅವರವರ ಒಂದು ಇಚ್ಛೆ ಅಭಿಪ್ರಾಯ ಹೇಗೆ ಕರಿಬೇಕು ಅನ್ಸಿರುತ್ತೋ ಹಾಗೆ ಕರೆದಿರ್ತಾರೆ. ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಪ್ರೀತಿಯಿಂದ ಅಭಿಮಾನಿಗಳು ಕೂಡ ಒಂದಷ್ಟು ಹೆಸರುಗಳನ್ನು ದರ್ಶನ್ ಅವರಿಗೆ ಅಂತಲೇ ಕೊಟ್ಟಿದ್ದಾರೆ. ಪೊರ್ಕಿ, ಕಾಟೇರ ಎಲ್ಲ ಕೊಟ್ಟಿರ್ತಕ್ಕಂಥ ಮಾತುಗೂ ಒಂದು TV ಮುಂದೆ, ಇಡೀ ರಾಜ್ಯದ ಮುಂದೆ ಮಾತಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಮೇಡಮ್. ಒಬ್ಬ ವ್ಯಕ್ತಿನ ಯಾವ ಥರ ಸಂಬೋಧನೆ ಮಾಡಬೇಕು ಅಂತ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಆ ವ್ಯಕ್ತಿ ಹೊರಗಡೆ ಇದ್ದಾಗ ಅವ್ರಿಗೆ ಯಾರು ಅಷ್ಟು ಏಕವಚನದಲ್ಲಿ ಮಾತಾಡಲ್ಲ. ಅವ್ರು ಆರೋಪಿ ಅಂದಿದ ತಕ್ಷಣ
ಅವನು ಇವನು ಹೋದ ಬಂದ. ಅಫ್ಕೋರ್ಸ್ ಅದು ಹಳ್ಳಿ ಭಾಷೆ ಅಂದ್ಬಿಡ್ತಾರೆ ಕೇಳಿದ್ರೆ. ಹಳ್ಳಿ ಭಾಷೆಯಲ್ಲೂ ಕೂಡ ಅದಕ್ಕೆ ಒಂದೊಂದು ಸಮಯ ಸಂದರ್ಭ ಇರುತ್ತೆ, ಎಲ್ಲ ಸಮಯದಲ್ಲೂ ಮಾತಾಡಲ್ಲ. ಸೊ ಅದನ್ನು ಸ್ವಲ್ಪ ತಿದ್ದುಕೊಂಡ್ರೆ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡು ನೋವು ಅನುಭವಿಸಿದ್ದಾರೆ ಇವತ್ತು. ಅದಕ್ಕೇನು ಪಶ್ಚಾತ್ತಾಪ ತುಂಬ ಪಟ್ಟಿದ್ದಾರೆ ಅವರು. ಯಾಕಂದರೆ ಒಬ್ಬ ವ್ಯಕ್ತಿ ಎಲ್ಲ ಸಕಲ ವೈಭವದಲ್ಲಿದ್ದಂಥ ವ್ಯಕ್ತಿ ಯಾವುದೋ ಒಂದು ಅಚಾತುರ್ಯಕ್ಕೆ ಒಳಗಾಗಿ ಈ ಥರ ಒಂದು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಅವ್ರು ಅನುಭವಿಸ್ತಾರೋ ನೋವು ನಿಜಕ್ಕೂ ಒಂದು ಸ್ವಲ್ಪ ನಾವು ಕ್ಷಣ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಮಾಡಿದಾರೆ ಅನ್ನೋದು ಪ್ರೂವು ಇಲ್ಲ. ಸೊ ಅದು ಸಾಬೀತಾದರೆ ನೋಡೋಣ ಏನು ಆಗುತ್ತೋ. ನ್ಯಾಯಾಲಯದ ಮೇಲೆ ತೀರ್ಮಾನಕ್ಕೆ ಬಿಡೋಣ. ನ್ಯಾಯಾಲಯ ಏನು ತೀರ್ಮಾನ ಅದು ತೊಗೊಳ್ಳೇಬೇಕು ನಾವು. ಅದನ್ನು ವಿರೋಧ ಮಾಡೋಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದುವರೆಗೂ ಸ್ವಲ್ಪ ಸಮಾಧಾನದಿಂದಿದ್ದು ಕೆಲವು ನೀವೇ ಅಂತ ಹೇಳ್ತಾ ಇಲ್ಲ, ಕೆಲವು ಮೀಡಿಯಾದವರು ಭಾಳ ಬೇಕಂತಾನೆ ಅವ್ರ ಮೇಲೆ ಫೋಕಸ್ ಮಾಡಿ ಅವ್ರ ಮೇಲೆ ಒಂದು ಟಾರ್ಗೆಟ್ ಮಾಡಿ ಮಾಡೋಂಥ ಕೆಲಸಗಳು ನಡೀತಾ ಇದೆ. ಅದು ಆಗಬಾರ್ದು ಅಂತ ನನ್ನ ಭಾವನೆ ಅಷ್ಟೇ ಮೇಡಮ್. ಅದೆಲ್ಲ ಹೊರತುಪಡಿಸಿ ರೇಣುಕಾಸ್ವಾಮಿಯವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿರ್ತೀರ. ಸೊ ಅವರಪ್ಪ ಮಾತನಾಡಿದ್ದು ಮತ್ತು ಈಗ ಸದ್ಯಕ್ಕೆ ಆಗ್ತಾ ಇರೋದು, ಅವರು ಒಂದು ರೀತಿಯಾಗಿ ಹೆದರ್ಕೊಂಡು ಬಿಟ್ಟಿರ್ತಾರೆ. ದರ್ಶನ್ ಅವ್ರಿಗೆ ಬೇಲ್ ಸಿಕ್ತು ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾರೆ, ಅಯ್ಯೋ ನನಗೆ ನ್ಯಾಯ ಸಿಗಲ್ವೇನೋ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಮಹತ್ ಕಾರ್ಯ ಅನ್ನೋದಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಹೋದೆ ಅಷ್ಟೇ. ನಾನು ಯಾವುದೋ ಒಂದು ಇದೆ ನಿಮ್ಮ ಚಾನಲಲ್ಲೇ ನಾನು ಡಿಸ್ಕಷನ್ ಕೂತಾಗ ಒಬ್ಬರು ರವಿ ಬೆಳಗೆರೆ ಮಗಳು ಭಾವನಾ ಬೆಳಗೆರೆ ಅವರು ಒಂದು ಕ್ವಶನ್ ಕೇಳ್ತಾರೆ ನನಗೆ, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಯಾಕೆ ರೇಣುಕಾಸ್ವಾಮಿ ನೋಡೋಕೆ ಹೋಗಿಲ್ಲ ಅಂತ. ಅವತ್ತು ಅವ್ರ ಮೇಲೆ ರೇಗ್ಬೋದಾಗಿತ್ತು, ಬಟ್ ಅದು ಹೇಳಿದ್ದು ಕರೆಕ್ಟ್ ಅಲ್ಲ ಅಂದ್ಕೊಂಡು ದ ನೆಕ್ಸ್ಟ್ ಡೇನೇ ಇಮ್ಮಿಡಿಯೇಟಾಗಿ ನಾವು ನಮ್ಮ ಸ್ನೇಹಿತರು ತಾರಕೇಶ್ವರ ನಮ್ಮ ಸಿನಿಮಾ ತಂಡ ಹೋಗಿ ಅವ್ರಿಗೆ ಏನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಧನ ಸಹಾಯ ಮಾಡಿ ಬಂದ್ವಿ. ಆ ಟೈಮಲ್ಲಿ ಅವ್ರ ತಂದೆ ಜೊತೆ ಮಾತಾಡಿದ್ದು ನಿಜ. ಅವ್ರ ಪಾಪ ನಮ್ಮನ್ನು ಭಾಳ ಆತ್ಮೀಯಕ್ಕೆ ಬರಮಾಡ್ಕೊಂಡ್ರು. ಒಬ್ಬ ಅತಿಥಿಗೆ ಯಾವ ಥರ ಗೌರವ ಕೊಡಬೇಕು ಆ ಥರ ಕೊಟ್ಟು ನಮ್ಮ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ರು. ಬಟ್ ನಾವು ಅದನ್ನು ಬೇಡ ಅಂದ್ವಿ. ಆಮೇಲೆ ಒಬ್ಬ ಮೃತ ವ್ಯಕ್ತಿಗೆ ಏನು ನಾವು ಗೌರವ ಅದನ್ನು ಸೂಚಿಸ್ತೀವಿ. ಅಲ್ಲೂ ಹೇಳಿದೆ ಅವ್ರ ತಂದೆಗೆ ಇಲ್ಲ ಅಂತಲ್ಲ. ಸರ್, ದರ್ಶನ್ ಅವ್ರು ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೋ ಅವ್ರ ಸಂಗಡಿಗರು ಅಥವಾ ಬೇರೆ ಯಾರೋ ಮಾಡಿದ್ರೆ ನೀವು ತಲೆ ಕಟ್ತಾ ಇದ್ದಾರೆ ಅಂದರೆ ಅದಕ್ಕೆ ಅವರು ಇರ್ಬೋದು ಸರ್, ನಮಗೂ ಗೊತ್ತಿಲ್ಲ. ಪೊಲೀಸರು ಹೇಳೋದು ನಂಬಿದ್ದೀವಿ ನಾವು. ನ್ಯಾಯಾಲಯದ ದೇವರಿದೆ ಬಿಡಿ ಸರ್ ಅಂತ ಹೇಳಿದ್ರೆ ಹೊರತು ಅಲ್ಲಿ ಯಾವ ಥರ ವಾಗ್ವಾದ ನಡೆದಿಲ್ಲ, ಆರ್ಗ್ಯುಮೆಂಟ್ಸು ನಡೆದಿಲ್ಲ. ಸುಮ್ಮನೆ ನಮಗೇನು ಗೌರವ ಕೊಡ್ಬೇಕು ಅದನ್ನು ಕೊಟ್ವಿ. ಅವ್ರಿಗೇನು ಸಾಂತ್ವನ ಹೇಳ್ಬೇಕು ಅದನ್ನು ಹೇಳಿ ಬಂದ್ವಿ ಅಷ್ಟೇ ಹೊರತು ಯಾರ ಪರ ವಿರೋಧನ ಮಾತಾಡೋಕ್ಕೆ ಹೋಗಿರಲಿಲ್ಲ. ನಾವು ವಾಸ್ತವ ಮಾತಾಡೋಕ್ಕೆ ಹೋಗಿದ್ವಿ ಅಷ್ಟೇ. ನೀವೀಗ ಮಾತನಾಡಿದ್ರ ಮೇಲೆ ಒಂದು ಪ್ರಶ್ನೆ ಅರೈಸ್ ಆಯಿತು ನನಗೆ. ಅಂದರೆ ರವಿ ಬೆಳಗೆರೆ ಅವರ ಮಗಳು ಭಾವನಾ ಬೆಳಗೆರೆ ಅವರು ಹೇಳಿದ್ದಕ್ಕೆ, ಪ್ರಶ್ನೆ ಮಾಡಿದ್ದಕ್ಕೆ ನೀವು ರೇಣುಕಾಸ್ವಾಮಿ ಅವರ ಮನೆಗೆ ಭೇಟಿ ಮಾಡ್ಲಿಕ್ಕೆ ಹೋದ್ರಾ ಅಂತ? ಖಂಡಿತ ಮೇಡಮ್. ಅವರು ಪ್ರಶ್ನೆ ಮಾಡಿಲ್ಲ ಅಂದರೂ ಸ್ವಲ್ಪ ದಿನ ಲೇಟಾಗಿ ಹೋಗ್ತಾ ಇದ್ದೇನೋ ಗೊತ್ತಿಲ್ಲ. ಸೊ ಅವ್ರು ಪ್ರಶ್ನೆ ಮಾಡಿದ ತಕ್ಷಣ ಒಂದು ಒಳ್ಳೆಯ ವಿಷಯನ ಯಾಕೆ ನಾವು ಡಿಲೇ ಮಾಡಬೇಕು? ಸೊ ನಮ್ಮಲ್ಲಿ ಒಬ್ಬ ಟೀಕೆ ಮಾಡಿದಾಗಲೇ ನಮಗೆ ನಮ್ಮಲ್ಲಿರ್ತಕ್ಕಂಥ ಗುಣ ಏನೋ ಒಂದು ಗೊತ್ತಾಗೋದು. ಸೊ ಅವ್ರು ಆ ಥರ ಟೀಕೆ ಮಾಡೋದು ಯಾವುದು ಹೌದಲ್ವಾ, ಕರೆಕ್ಟ್ ಅಲ್ವಾ? ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ದರ್ಶನ್ ಅವ್ರ ಪರನೇ ಮಾತಾಡೋದು ಅಥವಾ ಏನೋ ಮಾತಾಡೋ ಬದಲು ಅಲ್ಲೇನು ತೊಂದರೆ ಅವ್ರ ಮನೆಗೆ ಹೋಗಿ ಬರೋಣ, ತಪ್ಪೇನಿದೆ ಅಂತ ಇಮಿಡಿಯೇಟಾಗಿ ಹೋದ್ವಿ. ಅವ್ರಿಗೆ ಸಾಂತ್ವನ ಹೇಳಿದ್ವಿ, ಬಂದು. ಅದಕ್ಕೂ ಸುಮಾರು ನೆಗೆಟಿವ್ ಕಾಮೆಂಟ್ಸ್ ಬಂತು. ಬಟ್ ಅದು ನೆಗೆಟಿವ್ ಕಾಮೆಂಟ್ಸ್ ನಾವೇನೋ ಅದಷ್ಟು ಗಮನ ಕೊಡೋಕ್ಕೆ ಹೋಗಲಿಲ್ಲ. ನಮ್ಮ ಒಂದು ಮೋಟಿವೇಶನ್ ಕರೆಕ್ಟಾಗಿತ್ತು. ನಾವೇನೋ ಒಬ್ಬ ಸಂಕಷ್ಟದ ವ್ಯಕ್ತಿಗೆ ಒಂದು ಸಹಾಯ ಮಾಡಬೇಕಾಗಿತ್ತು, ಮಾಡಿ ಬಂದ್ವಿ. ಅದಕ್ಕೆ ಆತ್ಮತೃಪ್ತಿ ಇದೆ ಮೇಡಮ್ ನಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸಿನಿಮಾ ಒಳ್ಳೆ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಕಳೆದಿದ್ದಕ್ಕೆ ಧನ್ಯವಾದ. ಇದಿಷ್ಟು ಗಣೇಶ್ ರಾವ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.